ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದವರಿಗೆ 7ನೇ ವೇತನದ ಆಯೋಗದ ಲೆಕ್ಕಾಚಾರದ ಅನುಸಾರ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಅಡಿಯಲ್ಲಿ ಅಕ್ಟೋಬರ್ 1ರಂದು ವಿಶ್ವ ನಾಗರಿಕ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕ ಕೆ ನಾಗಪ್ಪ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 7/2022ರಿಂದ 31/7/2024 ಅವಧಿಯಲ್ಲಿ ನಾವುಗಳು ನಿವೃತ್ತರಾಗಿದ್ದು, ನಮಗೆ 6ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುನಿಕೇಷನ್ ಗಳಿಕೆ ರಜಾ ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ನೀಡಿದ್ದು, 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ಸೌಲಭ್ಯ ಸಿಗದೆ ಅನ್ಯಾಯವಾಗಿದೆ ಎಂದರು. ಸಲ್ಲಿಸಿ ನಮ್ಮ ಕೊನೆ ಟೈಮಲ್ಲಿ ನಮ್ಮ ಮಕ್ಕಳ ಮದುವೆ ಮಾಡೋದು ಅಥವಾ ಒಂದು ಮನೆ ಕಟ್ಟೋದು ಸಾಲ ಸೂಲ ಮಾಡಿರ್ತೀವಿ, ಸ್ವಲ್ಪ ತೀರ್ಸೋಣ ಅಂತ ಹೇಳಿ ನಮ್ಮ ಸರ್ಕಾರಿ ನೌಕರರು ಒಂದು ಆಸೆ ಇಟ್ಕೊಂಡಿರ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ 1/8/24ರಿಂದಲೇ ಅವರು ಎಫೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಇದು ಫೈನಾನ್ಸ್ ಬೆನಿಫಿಟ್ ಕೊಟ್ಬಿಟ್ಟಿದ್ದಾರೆ. ಈಗ ಇದರಲ್ಲಿ 1/7/22ರಲ್ಲೇ ಕಾಲ್ಪನಿಕ 1/7/22ರಿಂದ 31/7/24ರಲ್ಲಿ ಕಾಲ್ಪನಿಕ ಅಂತ ಮಾಡಿಬಿಟ್ಟಿದ್ದಾರೆ. ಕಾಲ್ಪನಿಕ ಅಂದರೆ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಆಮೇಲೆ ನಮಗೆ ಪೆನ್ಷನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಬೆನಿಫಿಟ್ಗಳು ಸಿಗ್ತಾಯಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ 10ರಿಂದ 15 ಲಕ್ಷ ಲಾಸ್ ಆಗ್ತಾಯಿದೆ ಸರಾಸರಿ. ಈ ನಿವೃತ್ತಿ ಏನು ಆಗ್ಯಾರಲ್ಲ ಅವರಿಗೆ 10ರಿಂದ 15 ಲಕ್ಷ ಲಾಸ್ ಆಗ್ತಾಯಿದೆ. 1726 ಜನ ಇಡೀ ಸ್ಟೇಟಲ್ಲಿ ನಾವು ಈ 25 ತಿಂಗಳಲ್ಲಿ ರಿಟೈರ್ಡ್ ಆಗಿದ್ದೀವಿ. 17,625 ಜನ ರಿಟೈರ್ಡ್ ಆಗಿದ್ವಿ. ಈ ಎಲ್ಲರಿಗೂ 17,625 ಜನಕ್ಕೂ ಈ ಬೆನಿಫಿಟ್ ಸಿಗ್ತಾಯಿಲ್ಲ. ಈಗ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ದಯಮಾಡಿ ನಾವು 35ರಿಂದ 36 ವರ್ಷ ಸರ್ವಿಸ್ ಮಾಡಿದ್ವಿ. ದಯಮಾಡಿ ನಮಗೆ ಈ ಬೆನಿಫಿಟನ್ನು ನಮಗೆ ಕೊಡಬೇಕು. ಕಮ್ಯುಟೇಷನ್ನಲ್ಲಿ ಲಾಸ್ ಆಗಿದೆ, ಡಿಸ್ಚಾರ್ಜಲ್ಲಿ ಲಾಸ್ ಆಗಿದೆ, ಲೀವ್ ಎನ್ಕ್ಯಾಶ್ಮೆಂಟ್ ಲಾಸ್ ಆಗ್ತಾಯಿದೆ, ಕೊಡಿ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ವಿ. ಹೋರಾಟ ಎಲ್ಲಿಂದ ನಾವು ಫಸ್ಟು ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಒಟ್ಟಿಗೆ ಸೇರಿ ಒಂದು ಬೆಂಗಳೂರಲ್ಲಿ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ಒಂದು ನಮ್ಮ ಇವರು ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಮತ್ತು ಭೈರಪ್ಪ ಹಾಗೂ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು 6ರಿಂದ 8 ಸಾವಿರ ನಿವೃತ್ತ ಸರ್ಕಾರಿ ನೌಕರರು ಅಲ್ಲಿ ನಾವು ಸೇರ್ಕೊಂಡು ನಾವು ಎಲ್ಲ ನಮ್ಮ ಬೇಡಿಕೆ ಬಗ್ಗೆ ಎಲ್ಲ ಮನವರಿಕೆ ಮಾಡಿದ್ವಿ. ಸರ್ಕಾರಕ್ಕೂ ನಾವು ಇದನ್ನು ತಿಳಿಸಿದ್ವಿ, ದಯಮಾಡಿ ಕೊಡಿ, ನಮಗೆ ತುಂಬ ಲಾಸ್ ಆಗ್ತಾಯಿದೆ. ನಾವು ಏನು ಕಷ್ಟಪಟ್ಟು ನಾವು 36 ವರ್ಷ ಸರ್ವಿಸ್ ಮಾಡಿದ್ರು, ನಮಗೆ ಈ ಕೊನೆ ಟೈಮಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಅನ್ಯಾಯ ಆಗಿದೆ. ದಯಮಾಡಿ ನಮಗೆ ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾಯಿದ್ವಿ. ನಾವು ಎಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರೋಕ್ಕೆ ನಾವೇನು ಮಾಡ್ತಾಯಿದ್ವಿ, 1/10/24ರಂದು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಥವಾ ಶಿವಮೊಗ್ಗ ತಾಲೂಕು ಎಲ್ಲ ನಿವೃತ್ತ ಈ 25 ತಿಂಗಳಲ್ಲಿ ಯಾರು ರಿಟೈರ್ಡ್ ಆಗಿರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ನಾವು ಈ DC ಆಫೀಸ್ ಎದುರಿಗೆ ಒಂದು ಧರಣಿ ಕೂತ್ಕೋಬೇಕಂತ ಮಾಡಿದ್ವಿ.